ಮುಂಚೆ ನೀವು ಸಾಮಾಜಿಕ ಕಾರ್ಯಕ್ರಮಗಳು ಹುಡುಗಿದ್ರು. ಹೌದು ಹೌದು, ಜನ ದೃಷ್ಟಿಯಲ್ಲಿ ಕಂಡುಕೊಂಡಿದ್ದಾರೆ. ಸುಮಾರು 15 MP ಎಲೆಕ್ಷನ್ಗೋಸ್ಕರ ತಾವು ಮುಂಚೂಣಿ ಮಾಡ್ತಾ ಇದ್ದೀರಿ. ಸುಮಾರು 15 ವರ್ಷಗಳ ಕಾಲ ನಾನೊಬ್ಬ ಡಾಕ್ಟರ್ ಆಗಿರೋದ್ರಿಂದ ಆರೋಗ್ಯ ವ್ಯವಸ್ಥೆದು ಪ್ರಾಬ್ಲಮ್ಸ್ಗಳನ್ನ ನಾನು ಅನಲೈಸ್ ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲೂ ಕೂಡ ನಾನು ಫ್ರೀ ಹೆಲ್ತ್ ಕ್ಯಾಂಪ್ಸ್ಗಳನ್ನ, ಫ್ರೀ ಹೆಲ್ತ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಬಂದೆ. ಅಲ್ಲಿ ನನಗೆ ಅರ್ಥ ಆಯಿತು ನಾವು ಎಲ್ಲಿ ಫೇಲ್ ಆಗಿದ್ದೀವಿ ಅಂತ. ನಾನು ಅನ್ಕೊಂಡೆ ಒಬ್ಬ ವೈದ್ಯನಾಗಿ ಸಂಘಟನೆ ಮಾಡಿ ಒಂದಷ್ಟು ಜನಗಳ ಡಾಕ್ಟರ್ಗಳನ್ನ ಕರ್ಕೊಂಡೋಗಿ ಆರೋಗ್ಯ ವ್ಯವಸ್ಥೆನ ಇಂಪ್ರೂವ್ ಮಾಡ್ಬೇಕಂತ ಸುಮಾರು 15 ವರ್ಷಗಳಿಂದ ಸತತ ಪ್ರಯತ್ನ ಪಟ್ಟೆ. ಈವನ್ ಈ BBMP ಆಸ್ಪತ್ರೆಗಳನ್ನ ಉದ್ಧಾರ ಮಾಡೋದು ಯಾವ ತರ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದು ಯಾವ ತರ ಅಂತ ಕೆಲವು ಪಾಲಿಸಿ ಲೆವೆಲ್ ಅಲ್ಲೂ ಒಂದು ಸಜೆಷನ್ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಆದ್ರೆ ನಾನು ಅದರಲ್ಲಿ ಸಫಲನಾಗ್ಲಿಲ್ಲ. ಯಾವಾಗ ನಾನು ಅದರಲ್ಲಿ ಸಫಲನಾಗ್ಲಿಲ್ಲ ಅವಾಗ ಅನಿಸ್ತು ನನಗೆ ಇದನ್ನ ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಸರಿಪಡಿಸಬೇಕು. ಅಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಸರಿಪಡಿಸಿದ್ರೆ ಅಷ್ಟೇ ಈ ಮೂಲಭೂತ ಸೌಕರ್ಯಗಳಾದ ಆರೋಗ್ಯ ವ್ಯವಸ್ಥೆನ ನಾವು ಇಂಪ್ರೂವ್ ಮಾಡ್ಬೋದು ಅಂತ ನನಗೆ ಅರ್ಥ ಆಗಿ ನಾನು ಈಗಾಗಲೇ ಜನಗಳ ಜೊತೆ ಕೆಲಸ ಮಾಡಲು ನಾನು ಈಗ ಆಲ್ರೆಡಿ 15 ವರ್ಷದಿಂದ ನನ್ನ ತೊಡಸ್ಕೊಂಡಿದ್ದೆ. COVID-19 ನಲ್ಲಿ ನಾನು ಪ್ಯಾರಲಲ್ ಟು ಗೌರ್ಮೆಂಟ್ ವರ್ಕ್ ಮಾಡಿದೆ. ಜನಗಳಿಗೆ ಔಷಧಿ ವಿತರಣೆ ಮಾಡೋದ್ರಲ್ಲಾಗ್ಲಿ, ಫುಡ್ ನ ವಿತರಣೆ ಮಾಡೋದ್ರಾಗ್ಲಿ, ನಾನೇ ಒಂದು ವೈದ್ಯರ ಸಂಘಟನೆ ಮಾಡಿ ಪ್ಯಾರಲಲಿ ವಿ ವರ್ಕ್ ವಿತ್ ದ ಗೌರ್ಮೆಂಟ್ ಇನ್ ಅಸೋಸಿಯೇಷನ್ ವಿತ್ ದ ಗೌರ್ಮೆಂಟ್. ಸೊ COVID-19 ನಲ್ಲಂತೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೀವಿ. ಅದಕ್ಕೆ ಎವಿಡೆನ್ಸ್ ಕೂಡ ನಮ್ಮ ಹತ್ರ ಇದೆ. ಅಲ್ಲ, ಎವಿಡೆನ್ಸ್ ಮಾಡಿರ್ತೀರಾ ನೋಡಿದ್ರೆ ಅರ್ಥ ಆಗ್ತದೆ. ಅದೇ ಒಂದು ಫ್ರೇಮ್ ಇದೆ ರಾಜಕೀಯ, MP ಒಂದು ಫ್ರೇಮ್ ಇದೆ, MLA ಒಂದು. MP MLA ನಿಂತ್ಕೊಂಡಿದ್ರೆ ಒಂದು ಸ್ವಲ್ಪ ಆದರೂ ಒಂದು ಬಜೆಟು ನೀವು ಮಾತ್ರ ನಿಮ್ಮ ಪ್ರಾಂತನೇ ಮಾಡ್ಬೋದು. ಲೋಕಸಭೆಗೆ ನಿಂತ್ಕೊಂಡು ಇಷ್ಟೆಲ್ಲ ಅಜೆಂಡಾ ಹೇಳ್ತಾ ಇದ್ರೆ ಅದು ಹೇಗೆ ಸಾಧ್ಯ? ಅದನ್ನ ಬಿಟ್ಟು ನೀವು ಮಾಡಬೇಕು ಅಂತ ಇರೋದು ಬಜೆಟ್ ಬೇರೆ, ಅಜೆಂಡಾ ಬೇರೆ. ಬಟ್ ಅದು ಒಂದು MLA ನಿಂತ್ಕೊಂಡ್ರೆ ನಿನ್ನ ಪ್ರಾಂತ, ನಿಮ್ಮ ಇದು ನಿಮ್ಮ ಮೇಲೆ ಒಂದು ಭರವಸೆಗಳು ಕಾಣ್ತಾ ಇತ್ತು. ಒಂದೇ ಸಲ MP ನಿಂತ್ಕೊಂಡು ಹೇಗೆ ಮಾಡ್ತಾ ಇದ್ದೀರಾ? ಅದೇ ಏನಂದ್ರೆ, ಸೊ ಈಗ ನಾನು ಏನಂದ್ರೆ ನನ್ನ ವೈದ್ಯ ವೃತ್ತಿಯಲ್ಲಿ ನನಗೆ ಪಡೆದಿರೋ ಅನುಭವದಲ್ಲಿ ನನಗನ್ನಿಸ್ತು ವಿ ನೀಡ್ ಟು ವರ್ಕ್ ಅಟ್ ದ ಪಾಲಿಸಿ ಲೆವೆಲ್. ಸೊ ಪಾಲಿಸಿ ಲೆವೆಲ್ ವರ್ಕ್ ಮಾಡ್ಬೇಕಂತಂದ್ರೆ ಲೋಕಸಭೆ ಅನ್ನೋದು ಒಂದು ಒಳ್ಳೆ ಫೋರಮ್ ಅಂತ ನನಗನ್ನಿಸ್ತು. ಸೊ ಲೋಕಸಭೆ ಒಂದು ಒಳ್ಳೆ ಫೋರಮ್ ಅನಿಸಿದ್ರಿಂದ ನಾನು ಇದಕ್ಕೆ ಅಭ್ಯರ್ಥಿಯಾಗಿ ನನ್ನ ಬಗ್ಗೆ ನನಗೆ ನಂಬಿಕೆ ಬಂತು. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಲೋಕಸಭೆಗೆ ಸ್ಪರ್ಧಿಸಬೇಕಂತ ಡಿಸೈಡ್. ಸರಿ, ದಕ್ಷಿಣ ಲೋಕಸಭಾ ನಿಮ್ಮ ಕುಡಿ ಏನಿದೆ? ಸುಮಾರು 15 ವರ್ಷಗಳ ಕಾಲ ಸತತವಾಗಿ ಫ್ರೀ ಕ್ಯಾಂಪ್ಸ್ಗಳನ್ನ ಮಾಡಿದ್ದೀನಿ. ಜನಗಳ ಪ್ರಾಬ್ಲಮ್ಸ್ಗಳನ್ನ ಅನಲೈಸ್ ಮಾಡಿದ್ದೀನಿ. ಅದಕ್ಕೆ ಎಷ್ಟು ಮಟ್ಟಿಗೆ ಅಷ್ಟು ಸೊಲ್ಯೂಷನ್ನ, ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ಗಳನ್ನ ಅನಲೈಸ್ ಮಾಡಿ ಎಷ್ಟರ ಮಟ್ಟಿಗೆ ನನ್ನಿಂದ ಸಾಧ್ಯನೋ ಅದನ್ನ ಸಾಲ್ವ್ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಸರ್, ಈಗ ಎಲೆಕ್ಷನ್ ಅಂದರೆ ದುಡ್ಡು, ಹಣ, ಅದ್ರ ಮುಂದೆ ನೀವೇನು ಪೈಪೋಟಿ ಮಾಡ್ತೀರ? ಹೌದು, ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ನಿಮ್ಗೆಲ್ಲ ತಿಳಿದಿದೆ. ದುಡ್ಡಿಟ್ಟಿರೋರು ಅಷ್ಟೇ ಎಲೆಕ್ಷನ್ ಬರಬೇಕು, ಇಲ್ಲ ರಾಜಕೀಯದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇದ್ರಷ್ಟೇ ಎಲೆಕ್ಷನ್ ಬರಬೇಕು ಅನ್ನೋ ಪರಿಸ್ಥಿತಿ ನಿಮ್ಗಾಗಲೇ ಗೊತ್ತಿದೆ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ನನ್ನಂತ ಒಬ್ಬ ಸಾಮಾನ್ಯ ಪ್ರಜೆ ಸ್ಪರ್ಧಿಸಿ ಜನಗಳಿಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಒಂದು ಆಪ್ಷನ್ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಒಬ್ಬ ಮಾದರಿಯಾಗಿ ಪ್ರತಿಯೊಬ್ಬರಿಗೂ ಹೇಳ್ಬೇಕಂತ ವಿಚಾರ ಇಷ್ಟೇ. ಇವತ್ತು ಪ್ರಜಾಪ್ರಭುತ್ವಕ್ಕೆ ಹೆಸರು ಸಿಗ್ಬೇಕಂತಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಪ್ರಜೆ ಪ್ರತಿನಿಧಿಸಬೇಕು, ಮತ್ತು ಸಾಮಾನ್ಯ ಪ್ರಜೆ ಪ್ರತಿನಿಧಿಸೋದಕ್ಕೆ ಏನೇನು ಅವಕಾಶಗಳು ಇರಬೇಕು ಅದಿರಬೇಕು. ಸರ್, BJP 60% ವೋಟರ್ಸ್ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ ಸರ್? ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಜನಗಳು ಮನಸ್ಸು ಮಾಡಿದ್ರೆ ನನ್ನ ಪ್ರಣಾಳಿಕೆಗಳು, ನನ್ನ ವ್ಯಕ್ತಿತ್ವ, ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವ್ರಿಗೆ ನಂಬಿಕೆ ಬಂದ್ರೆ ನನ್ನ ಕೈಲಿ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಇದೆ ಸರ್. ಆ ನಂಬಿಕೆ ನನಗಿದೆ ಸರ್. ಕ್ಷೇತ್ರದಲ್ಲಿ ನಿಮ್ಮ ಪ್ರಣಾಳಿಕೆಯನ್ನು ನಂಬಬೇಕಾದ್ರೆ ಇದಕ್ಕೆ ಮುಂಚೆ ನಿಮ್ಮ ಅಚೀವ್ಮೆಂಟ್ಸ್ ಇದೆಯಲ್ಲ ಅದನ್ನೆಲ್ಲ ನೋಡ್ಬೇಕು. ನೀವು ಏನು ಬೇಕಾದ್ರೂ ಹಾಕ್ಬೋದು ಪ್ರಣಾಳಿಕೆಯಲ್ಲಿ. ಅದನ್ನ ನೋಡಿ ನಮಗೆ ಮಾಡ್ಬಿಡ್ತಾರಂತ ಜನನ ಓಟ್ ಹಾಕಲ್ಲ. ಮತ್ತೆ ನೀವು ಅಂದಂಗೆ ಈ ವ್ಯವಸ್ಥೆ ಸರಿ ಇಲ್ಲ. ಜನರು ಚೇಂಜ್ ಆಗಬೇಕು, ಜನರು ಚೇಂಜ್ ಆಗಬೇಕು. ಜನರು ಇಷ್ಟಕ್ಕೆ ಎಲ್ಲ ತಿಳಿದು ಹಾಕೊಂಡಿದ್ರೆ ಜನರು ಓದಿರ್ಬೇಕು ಎಲ್ಲರೂ. ಇದೆಲ್ಲ ಇದೆ. ಮತ್ತೆ ನಿಮ್ಮ ಪ್ರಣಾಳಿಕೆ ನೀವೇನು ಕೊಟ್ಟಿದ್ದೀರಾ ಇವೆಲ್ಲ ನೀವು ಸ್ಟೇಟ್ ಗೌರ್ಮೆಂಟ್ ನಿಂತ್ಕೊಂಡು ಮಾಡ್ತಕ್ಕಂಥ ವಿಷಯ. ನೀವು ಒಂದು MLA ಕಂಟೆಸ್ಟ್ ಮಾಡ್ಬೋದು. ಇದು ದೊಡ್ಡ ವೈಡ್, ತುಂಬ ದೊಡ್ಡ ಇದಕ್ಕೆ ನೀವು ಕಂಟೆಸ್ಟ್ ಮಾಡ್ತಾ ಇರೋದು. ಸೊ ನೀವು ಹೆಂಗೆ ನಿಭಾಯಿಸ್ತೀರ ಸರ್ ನೀವು? ಮತ್ತೆ ಖರ್ಚು ಎಲೆಕ್ಷನ್ ಕಮಿಷನ್ನೇ ಬಂದು 80 ಲಕ್ಷ ಮೇಲೆ ಮಾಡಬೇಡಿ ಅಂತ, ಅದರ ಅರ್ಥ 80 ಲಕ್ಷ ಒಂದು ಮಾಡ್ಬೋದು ಅಂತ.
ಓಕೆನಾ? ಸೊ ನೀವು ಹೆಂಗೆ ಖರ್ಚು ವೆಚ್ಚನ ಹೆಂಗೆ ಸರ್ ಏನಂದ್ರೆ ಇವತ್ತು ವಿ ನೀಡ್ ಟು ರೀಡಿಫೈನ್ ದ ಎಲೆಕ್ಷನ್ಸ್ ಅಂಡ್ ಪೊಲಿಟಿಕ್ಸ್. ಇವತ್ತು ರಾಜಕೀಯ ನೀತಿನೇ ನಾವು ರಿಡಿಫೈನ್ ಮಾಡೋ ಪರಿಸ್ಥಿತಿ ಬಂದಿದೆ. ಇವತ್ತು ನೀವು ಕ್ವಶನ್ ಕೇಳಿದ್ದೆ ಏನಂದ್ರೆ ದುಡ್ಡು ಬೇಕು, ಅಷ್ಟೊಂದು ಖರ್ಚು ಬೇಕು, ನಿಮ್ಗೆ ಕೆಪಾಸಿಟಿ ಇದೆಯಾ ಅಂತ. ಇದನ್ನ ಜನಗಳು ಅರ್ಥ ಮಾಡ್ಕೋಬೇಕು. ಒನ್ಲಿ ದುಡ್ಡಿಟ್ಟಿರೋ ಕೆಪಾಸಿಟಿ ಇರೋರು ಅಷ್ಟೇ ಬರ್ಬೇಕಾ? ಎಲೆಕ್ಷನ್ ಬಿಸ್ನೆಸ್ ತರ ಆಗ್ಲಿಲ್ವಾ? ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಅದನ್ನ ರಿಟರ್ನ್ಸ್ ತಗೋಬೇಕಂದ್ರೆ ಯೋಚನೆ ಮಾಡ್ತಾರಲ್ವಾ? ಸೊ ಏನು ನಮ್ಮ ಎಲೆಕ್ಷನ್ ಕಮಿಷನ್ ನಿಗದಿಪಡಿಸಿದೆ ಅದ್ರೊಳಗಡೆ ನಾವು ಖರ್ಚು ಮಾಡಬೇಕು. ನಾನು ಈ ವಿಚಾರದಲ್ಲಿ ನಾನು ಕಷ್ಟಪಟ್ಟು ಸುಮಾರು 15 ವರ್ಷಗಳಿಂದ ಅರ್ನ್ ಮಾಡಿ ಸೇರಿಟ್ಟಿರೋ ದುಡ್ಡನ್ನ ನಾನು ಇವತ್ತು ಎಲೆಕ್ಷನ್ಗೆ ಖರ್ಚು ಮಾಡ್ತೀನಿ. ಇದು ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗೂ ಇದು ಮಾದರಿ ಆಗಬೇಕು ಅಂತ ನನ್ನ ಆಸೆ. ಒಂದು ವೇಳೆ ನೀವು ಪಾರ್ಲಿಮೆಂಟ್ಗೆ ಆಯ್ಕೆ ಆದರೆ ಫಸ್ಟ್ ಸ್ಟೆಪ್ ಯಾವ ಕಾರಣ? ನನ್ನ ಪ್ರಮುಖ ಉದ್ದೇಶ ಹೆಲ್ತ್, ಎರಡನೇದು ಎಜುಕೇಶನ್. ಹೆಲ್ತ್ ಈಸ್ ಮೈ ಪ್ರಯಾರಿಟೀಸ್. ಸಿಂಬಲ್ ಏನ್ ಬಂದ್ರೆ ನಾನು ಸ್ಟೆಥೋಸ್ಕೋಪ್ ಕೊಟ್ಟಿದ್ದೀನಿ. ಸೊ ಸ್ಟೆಥೋಸ್ಕೋಪ್ನ ಚುನಾವಣಾಧಿಕಾರಿಗಳು ಕೊಟ್ರೆ ನನಗೆ ದುಡ್ಡು. ಸರ್ ಅಂದರೆ ಜನರ ನಾಡಿ ಮಿಡಿತವನ್ನ ಚೆಕ್ ಮಾಡೋದಲ್ಲ. ಹೌದು ಹೌದು ಸರ್, ಎಲೆಕ್ಷನ್ ಲೋಕಸಭೆಗೆ ನಿಲ್ಲಬೇಕು ಅಂತ ತಾವು ಎಷ್ಟು ಸಮಯದಿಂದ ಪ್ರಿಪರೇಷನ್ ಮಾಡಿದ್ದೀರಾ? ಸರ್ ಸುಮಾರು 10 ವರ್ಷದಿಂದ ನನಗೆ ಅನಿಸ್ತು, ಯಾವಾಗ ನಾನು ಸರ್ಕಾರಿ ವ್ಯವಸ್ಥೆಯಲ್ಲಿ ಮತ್ತೆ ಶಿಕ್ಷಣ ಮತ್ತೆ ಹೆಲ್ತ್ ನ ನೋಡ್ತಾ ಬಂದೆ, ನನಗೆ ಅನಿಸ್ತು ನಾನೆಲ್ಲೋ ಒಂದು ಇದನ್ನ ಚೇಂಜಸ್ ಮಾಡಬೇಕು ಅಂತ ಅಂದ್ರೆ ನಾನು ಪಾಲಿಸಿ ಲೆವೆಲ್ ವರ್ಕ್ ಮಾಡಬೇಕು, ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತ ಸುಮಾರು 10 ವರ್ಷಗಳಿಂದ ಮನಸ್ಸಲ್ಲಿತ್ತು. 5 ವರ್ಷದಿಂದ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿದೆ. ಸುಮಾರು 3 ವರ್ಷಗಳಿಂದ ಪ್ರಬಲವಾಗಿ ಅದಕ್ಕೆ ಒತ್ತಡ ಕೊಟ್ಟೆ. ಬೇರೆ ಪಾರ್ಟಿ ಜಾಯಿನ್ ಮಾಡಿ ಸರ್ ನನ್ನ ಸಿದ್ಧಾಂತ ಈಗ ಆಲ್ರೆಡಿ ಹೇಳಿದೆ, ಪ್ರಾಂಪ್ಟ್ನೆಸ್, ಟ್ರೂತ್ನೆಸ್ ಎಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ, ನನ್ಗೆ ಯಾವ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ನನ್ಗೆ ಯಾರು ಇನ್ಫ್ಲೂಯೆನ್ಸರ್ಸ್ ಇಲ್ಲ. ಸೊ ಇದೆಲ್ಲ ಇದ್ದಾಗ ಪಾರ್ಟಿಯಲ್ಲಿ ಜಾಯ್ನ್ ಆಗೋದಕ್ಕೂ ಅದಕ್ಕೂ ಸಂಬಂಧನೇ ಬರಲ್ಲ ಸರ್. ಯಾವುದೇ ಚುನಾವಣೆ ನಿಂತ್ಕೋಬೇಕು ಅಂತ ಹೇಳಿದ್ರೆ ಆಕ್ಚುಲಿ ಪಬ್ಲಿಕ್ ಸರ್ವೆಂಟ್ ಕೆಲಸ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ಆ ಕ್ಷೇತ್ರದಲ್ಲಿ ಇದ್ದೀರಾ, ವೈದ್ಯಕೀಯ ಕ್ಷೇತ್ರ ಸೇವೆ ಸಲ್ಲಿಸ್ತೀರಾ. ಆದ್ರೆ ರಾಜಕೀಯವಾಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಜನರ ಒಡನಾಡಿಯಾಗಿ ಜನಗಳ ಮಧ್ಯೆ ಅವರಿಗೆ ಬೇಕಾಗಿರ್ತಕ್ಕಂಥ ಆಗು ಹೋಗುಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಆಗಿರ್ಬೇಕು. ಬಟ್ ಈ 10 ವರ್ಷದಲ್ಲಿ ಆ ತರದ ಏನೇನು ಕೆಲಸಗಳನ್ನ ತಾವು ಕೈಗೊಂಡಿದ್ದೀವಿ? ಸರ್ ಎಲ್ಲ ಪ್ರತಿಯೊಬ್ಬ ಜನಗಳದ್ದು ಏನ್ ಸೋಶಿಯಲ್ ಎಕನಾಮಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರ ಮನೇಲಿ ಯಾರಾದ್ರೂ ಸತ್ರು, ಅವ್ರಿಗೇನೋ ಪ್ರಾಬ್ಲಮ್ಸ್ ಇದೆ, ಅವ್ರಿಗೆ ಬೇರೆ ಏನಾದ್ರು ಕೆಲವು ಕೆಲಸಗಳು ಆಗ್ತಾ ಆದಾಗ ಪ್ರತಿಯೊಬ್ಬ ಜನಗಳ ಹತ್ರ ನಾನು ಇನ್ವಾಲ್ವ್ ಆಗಿ ನನ್ನ ಕೆಲಸಗಳನ್ನ ನಾನು ಮಾಡಿದ್ದೀನಿ ಸರ್. ಕಾಂಗ್ರೆಸ್ ಬಿಜೆಪಿ ಕೂಡ ಗೆಲ್ಬೇಕಾದ್ರೆ ನಾವು ಎಷ್ಟು ಸರ್ ನನಗೆ ಈ ವಿಚಾರದಲ್ಲಿ ತುಂಬಾ ನಂಬಿಕೆ ಇದೆ. ಜನಗಳು ಇವತ್ತು ಆ ಚೇಂಜಸ್ ನ ಬಯಸ್ತಾ ಇದ್ದಾರೆ ಸರ್. ಜನಗಳಿಗೆ ಚೇಂಜಸ್ ಬೇಕು, ಯಾಕಂದ್ರೆ ಅವರು ಬೇಸತ್ತು ಹೋಗಿದ್ದಾರೆ. ಈ ಪಾರ್ಟಿ ಪಾಲಿಟಿಕ್ಸ್ ನ ನೋಡಿ ಅವರು ಬೇಸತ್ತು ಹೋಗಿದ್ದಾರೆ. ಇದು ಜನಗಳ ಏನೋ ಧ್ವನಿ ಸರ್. ನಾನು ಜನಗಳ ಧ್ವನಿ, ಜನಗಳಿಗೆ ಬೇಕಾಗಿರೋದಿದೆ. ಬೆಂಗಳೂರು ದಕ್ಷಿಣದ ಈ ರಾಜಕೀಯ ಇತಿಹಾಸದ ಕಳೆದ 20 ವರ್ಷಗಳಿಂದ ಬಿಜೆಪಿ ಬರ್ತಾ ಇದೆ. ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ಬಿಜೆಪಿ ಪರವಾಗಿದೆ. ಜೊತೆಗೆ ಇನ್ನೊಬ್ಬ ಪ್ರಬಲ ಅಭ್ಯರ್ಥಿಗೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಪ್ರಬಲ ಅಭ್ಯರ್ಥಿ. ಇವೆರಡರ ಮಧ್ಯೆ ತಾವು ಹೇಗೆ ಇದನ್ನ ಲೆವರೇಜ್ ಮಾಡ್ತೀರಾ? ಹೇಗೆ ಪೈಪೋಟಿ ಕೊಡಕ್ಕೆ ಸಾಧ್ಯ? ಸರ್ ನಾನು ಬೇಸಿಕಲಿ ಏನಂದ್ರೆ ನನ್ನ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಇದೆ, ಜನಗಳದ್ದು ಏನೇನು ಪ್ರಾಬ್ಲಮ್ಗಳಿದೆ ಅದನ್ನ ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆ ಒಂದು ನಂಬಿಕೆ ಕೊಡ್ತಾ ಇದ್ದೀನಿ. ಸೊ ನನ್ನನ್ನು ನೀವು ಸ್ಪರ್ಧೆ ಮಾಡಿದ್ರೆ ನಿಮ್ಮೆಲ್ಲ ಪ್ರಾಬ್ಲಮ್ಗಳಿಗೆ ನಾನು ಪ್ರತಿಧ್ವನಿ ಆಗ್ತಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನೋ ರಾಜಕೀಯ ವ್ಯವಸ್ಥೆ ಏನೋ ರೀತಿ ಇದೆ ಅಂತ ನಿಮಗೆ ಅರ್ಥ ಆಗಿದೆ. ಆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಇದು ಒಂದು ಏನೋ ಅವಕಾಶ. ಇವತ್ತು ಈ ಒಂದು ಜನಗಳು ನನಗೇನಾದ್ರೂ ಅವಕಾಶ ಕೊಟ್ರೆ ಅವ್ರದ್ದು ಏನು ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಇದೆ ಅದನ್ನ ಡೆಫಿನೆಟ್ ಆಗಿ ಮಾಡಿ ನಾನು ತೋರಿಸ್ತೀನಿ. ಸೊ ಇದು ನನ್ನ ನಂಬಿಕೆ.